ಹಲೋ, ನಮಸ್ಕಾರ ದೀಪಿಕಾ ಮೇಡಮ್. ನಮಸ್ತೆ. ಬನ್ನಿ. ಸೊ ವೆಲ್ಕಮ್ ಬ್ಯಾಕ್ ಟು ದಿ ಪರೈಸ್ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ನಾನ್ ನಿಮ್ಮೆಲ್ಲಾನು ಕರ್ಕೊಂಡ್ ಬಂದಿರೋದು ಯಾರ ಮನೆಗೆ ಗೊತ್ತಾ? ಸೊ ಅದನ್ನೆಲ್ಲ ವಿವರಣೆ ತಿಳಿಸ್ಕೊಡ್ತೀನಿ. ಬಟ್ ಒನ್ ಹಿಂಟ್ ಕೊಡ್ತೀನಿ, ಕರ್ನಾಟಿಕ್ ಮ್ಯೂಸಿಕ್. ಸೊ ಮ್ಯೂಸಿಕ್ ಗಳ ಭಂಡಾರ ಅಂತಾನೆ ಹೇಳ್ಬೋದು. ಸಾಕಷ್ಟು ಮ್ಯೂಸಿಕ್ಸ್ ಇದೆ, ಕರ್ನಾಟಿಕ್ ಆಗಿರ್ಬೋದು, ಹಿಂದೂಸ್ತಾನ್ ಆಗಿರ್ಬೋದು. ಸೊ ಸಿಕ್ಕಾಪಟ್ಟೆ ಮ್ಯೂಸಿಕ್ ಇದೆ. ಸೊ ಆ ಮ್ಯೂಸಿಕ್ ಅಲ್ಲಿ ಒಂದು ಪಾರ್ಟ್, ಸೊ ಆ ಒಂದು ಇಂಟ್ರೊಡಕ್ಷನ್ ನಾನು ಕೊಡೋದಕ್ಕೆ ಇವತ್ತು ಬಂದಿದ್ದೀನಿ. ಯಾರು ನಮ್ಗೆ ಸಿಗ್ತಾರೆ, ಯಾರು ಇವತ್ತು ಮೇನ್ ಗೆಸ್ಟ್, ನಮ್ಮ ಮ್ಯೂಸಿಕ್ ಟೀಚರು ಅನ್ನೋದನ್ನ ಮಾತಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಶುರು ಮಾಡ್ತಾ ಇದೀವಿ. ಬನ್ನಿ ಹೋಗೋಣ. ಬನ್ನಿ ಬನ್ನಿ. ಇದು ನಮ್ ಸೆಕೆಂಡ್ ವಿಡಿಯೋ ಅಲ್ವಾ? ಹೌದು. ತುಂಬಾ ಖುಷಿಯಾಗಿದೆ ಮೇಡಮ್. ಆಮೇಲೆ ನಂದ ಸ್ಟೂಡೆಂಟ್ ಬಂದಿದ್ದಾರೆ, ಅವ್ರ ಅಜ್ಜಿ ಬಂದಿದ್ದಾರೆ ಜೊತೆಗೆ. ಆಮೇಲೆ ಇವಾಗ ಅವಳದು ರೆಕಾರ್ಡಿಂಗ್ ಇದೆ ಮ್ಯಾಮ್. ಅದನ್ನ ತುಂಬಾ ಚೆನ್ನಾಗಿ ನಡ್ಸ್ಕೊಡ್ತೀರಂತ ನನ್ಗೆ ಭರವಸೆ ಇದೆ. ವಾವ್, ಸ್ಟಾರ್ಟ್ ಆಯ್ತು. ಓಕೆ, ಸೊ ನಾನು ಆವಾಗ್ಲೇ ಹೇಳ್ದ ಹಾಗೆ ಒಬ್ರು ಗುರುಗಳನ್ನ ನಿಮ್ಮೆಲ್ಲರೊಟ್ಟಿಗೆ ನಾನು ಭೇಟಿ ಮಾಡ್ತೀನಿ ಅಂತ ಹೇಳಿದ್ದೆ. ಸೊ ಆ ಗುರುಗಳು ಬೇರೆ ಯಾರು ಅಲ್ಲ, ನಮ್ಮ ಅಜ್ಜಿ. ಹಲೋ ಮ್ಯಾಮ್. ಓಕೆ, ಸೊ ಹಲೋ ಮ್ಯಾಮ್, ಹೇಗಿದ್ದೀರಾ? ಚೆನ್ನಾಗಿದ್ದೀವಿ ಮ್ಯಾಮ್, ನೀವ್ ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ಜಯಶ್ರೀ ಮ್ಯಾಮ್ ಇದು ಫಸ್ಟ್ ವಿಡಿಯೋದಲ್ಲಿ ಬರ್ತಿರೋದು ಅಲ್ಲ, ಸಾಕಷ್ಟು ನನ್ನ ವಿಡಿಯೋಸ್ ಗಳಲ್ಲಿ ಬಂದಿದ್ದಾರೆ, ನನ್ನ ಬ್ಲಾಗ್ಸ್ ಗಳಲ್ಲಿ ಬಂದಿದ್ದಾರೆ ಅಂತಾನೆ ಹೇಳ್ಬೋದು ಅಲ್ವಾ? ಸೊ ಇವತ್ತಿನ ಸ್ಪೆಷಲ್ ಏನಪ್ಪಾ ಅಂತ ಅಂದ್ರೆ, ನಿಮ್ಮ ಮ್ಯೂಸಿಕ್ ಕ್ಲಾಸ್ ಹೆಸರನ್ನ ನಮ್ಮೆಲ್ಲ ವ್ಯೂವರ್ಸ್ ಗೆ ಪರಿಚಯ ಮಾಡ್ಕೊಡ್ಬೇಕು, ಹೆಸರು ಹೇಳ್ಬೇಕು. ನಿಮ್ ಪರಿಚಯ ಕೂಡ ಮಾಡ್ಕೊಡಿ. ಸ್ಟಾರ್ಟ್ ಮಾಡಿ, ನಿಮ್ ಪರಿಚಯ ಮಾಡ್ಕೊಡಿ. ಖಂಡಿತ ಖಂಡಿತ. ನಮ್ ಮ್ಯೂಸಿಕ್ ಕ್ಲಾಸ್ ಅಂದ್ರೆ ಇವಾಗ ಏನಂದ್ರೆ, ನಮ್ ಮ್ಯೂಸಿಕ್ ಕ್ಲಾಸ್ ಹೆಸರು ಬಂದು ಶಾರದಾ ಮ್ಯೂಸಿಕ್ ಇನ್ಸ್ಟಿಟ್ಯೂಟ್ ಅಂತ. ವಾವ್, ಶಾರದಾ ಅಂದ್ರೆ ಸಂಗೀತ, ಸರಸ್ವತಿ ಶಾರದಾ ಅಲ್ವಾ? ಸೊ ಅದಕ್ಕೆ ಶಾರದಾ ಅಂತಾನೆ ಹೆಸರಿಟ್ಟಿದ್ದಾರೆ. ಓಕೆ ಓಕೆ, ಸೂಪರ್. ಸೊ ಇವಾಗ ಏನಂದ್ರೆ, ಶಾರದಾ ಇನ್ಸ್ಟಿಟ್ಯೂಟ್ ಗೆ ಇವಳು ನಮ್ದು ಫಸ್ಟ್ ಸ್ಟೂಡೆಂಟ್. ಓಕೆ, ಎಷ್ಟು ವರ್ಷದಿಂದ ಅವಳು ಜಾಯ್ನ್ ಆಗಿದ್ದಾಳೆ? ಎಲ್ಲ ಇದನ್ನೇ ಕೇಳೋಣ. ಎಲ್ಲ ರಿಧಿ ನಾನ್ ಹೇಳ್ತೀನಿ ಫಸ್ಟ್. ಅಂದ್ರೆ ಇವಾಗ ರಿಧಿ ಬಂದು ನಮ್ಗೆ 3 years ಇದ್ದಾಗಿಂದ ಪ್ರೇಕ್ಷಾದಿಂದ ನಮ್ಗೆ ಇವಳು ಸ್ಟೂಡೆಂಟ್ ಅವಾಗಿಂದ ಸ್ಟೂಡೆಂಟ್ ಇದ್ದಾಳೆ. ಓಕೆ, ಬಟ್ 3 ವರ್ಷ ಇದ್ದಾಗಿಂದಾನು ಕೂಡ ಜಯಶ್ರೀ ಮ್ಯಾಮ್ ಸ್ಟೂಡೆಂಟ್ ಆಗಿ ಜಾಯ್ನ್ ಆಗಿದ್ದು. ಸೊ ಅವಾಗಿಂದ ಬರ್ತಿದ್ದಾಳೆ ಅಲ್ವಾ? ಓಕೆ, ಇವಾಗ ರಿದ್ದಿನ ಮಾತಾಡ್ಸೋಣ ನಾವು. ಹಾಯ್ ರಿದ್ದಿ. ಹಾಯ್. ಸೊ ಹೇಗಿದ್ಯಾ? ಚೆನ್ನಾಗಿದೆ. ನಿಂದೊಂದು ಸ್ಮಾಲ್ ಇಂಟ್ರೊಡಕ್ಷನ್ ಕೊಡ್ತೀಯಾ? ನಾನು ರಿದ್ದಿ. ಇವಾಗ 11 ವರ್ಷದ ರಿದ್ದಿ 3 ವರ್ಷ ಇದ್ದಾಗಿಂದಾನು ಶಾರದಾ ಇನ್ಸ್ಟಿಟ್ಯೂಷನ್ ಅಲ್ಲೇ ಕಲಿತಿದ್ದಾಳೆ. ಕಂಟಿನ್ಯೂ ಮಾಡ್ತಿರೋದು ಬಂದು ಶಾರದಾ ಇನ್ಸ್ಟಿಟ್ಯೂಷನ್ ಅಲ್ಲೇ. ಆದ್ರೆ ಟೀಚರ್ ಬಂದು ಇವರೇ ಇರೋದು. ಸೊ ರಿದ್ದಿ, ನಿನ್ನ ಮೊದಲನೇ ಸಂಗೀತ ಗುರುಗಳು ಯಾರು? ಯೋಚನೆ ಮಾಡಿ ಹೇಳ್ತಾರಪ್ಪ ಮಕ್ಕಳು. ಓಕೆ, ಸೊ ಜಯಶ್ರೀ ಮ್ಯಾಮ್ ನಿನ್ನ ಮೊದಲನೆಯ ಸಂಗೀತ ಟೀಚರ್ ಅಲ್ವಾ? ಸೊ ನೀನ್ 3 ವರ್ಷ ಇದ್ದಾಗಿಂದ ಬರ್ತಿದ್ದೆ ಅಂತ ಹೇಳ್ದಲ್ವಾ? ಅವಾಗೂ ಇವಾಗ 11 ವರ್ಷಕ್ಕೂ ಏನ್ ಡಿಫ್ರೆನ್ಸ್ ನಿನಗೆ ಕಾಣಿಸುತ್ತೆ? ಅವಾಗ ಸ್ವಲ್ಪ ಚೆನ್ನಾಗಿ ಹಾಡ್ತಾ ಇದ್ದೆ. ಓಕೆ, ಅದೇ ಅವಾಗ ಜಸ್ಟ್ ನಾನು ಗೀತೆಗಳು, ಚಿಕ್ಕ ಸಾಂಗ್ಸ್ ಮತ್ತೆ ಗೀತೆಗಳು ಹಾಡ್ತಾ ಇದ್ದೆ. ಇವಾಗ ದೊಡ್ಡ ದೊಡ್ಡ ಸಾಂಗ್ಸ್ ಮತ್ತೆ ಇವಾಗ ವೀಣಾಧಾರಿ ಕಾಂಪಿಟೇಷನ್ ಅಲ್ಲಿ ನಾನು ತುಂಬಾ ವಿಡಿಯೋಗಳು ಮಾಡ್ತಾ ಇದ್ದೀನಿ. ಓಕೆ, ಸೊ ಅವಾಗಿನ ಸಾಂಗ್ ಅಂದ್ರೆ ನಾನು ರಾಗ ಅವಾಗ ಸ್ವಲ್ಪ ಓಕೆ ಇತ್ತು. ಇವಾಗ ಇನ್ನು ಜಾಸ್ತಿ ಪಿಚ್ ಅದೆಲ್ಲ ನಂಗೆ ಗೊತ್ತಾಗ್ತು. ಓಕೆ, ಅಂದ್ರೆ ಅವ್ಳು ಹೇಳ್ತಿದ್ದಾಳೆ 3 ವರ್ಷ ಮಗು ಇದ್ದಾಗಿಂದ ಹೇಗಿತ್ತು ಅದಕ್ಕಿಂತ ಲಾಟ್ ಆಫ್ ಇಂಪ್ರೂವ್ಮೆಂಟ್ಸ್ ಆಗಿದೆ. ಆ ವೇರಿಯೇಷನ್ ಆಗಿರ್ಬಹುದು, ವಾಯ್ಸ್, ಪಿಚ್, ಇದೆಲ್ಲ ಹೇಳ್ತಾಳೆ. ಸೂಪರ್. ನಿನಗೆ ಫಸ್ಟ್ ಯಾರು ಸಂಗೀತ ಕ್ಲಾಸಿಗೆ ಜಾಯಿನ್ ಮಾಡಿದ್ದು? ನೀನೇ ಹೋಗ್ಬೇಕಂತ ಆಸೆ ಪಟ್ಟೆ ಅಮ್ಮನಲ್ಲಿ ಕೇಳ್ದ ಅಥವಾ ಅಮ್ಮನೇ ಜಾಯಿನ್ ಮಾಡ್ಸಿದ್ರ? ಅದು ನೆನಪಿಲ್ಲ. ಓಕೆ, ಫೈನ್. ಇವಾಗ ಹೇಗ ಅನ್ಸುತ್ತೆ ನಿನಗೆ ಸಂಗೀತ ಕ್ಲಾಸ್ ಕಂಟಿನ್ಯೂ ಮಾಡ್ತೀರಲ್ಲ? ಒಬ್ವಿಯಸ್ಲಿ ಇಷ್ಟಾನೆ, ಬಟ್ ನಿನ್ನ ಬಾಯಾರೆ ಹೇಗ ಅನ್ಸುತ್ತೆ ಈ ಮ್ಯೂಸಿಕ್ ಜರ್ನಿ? ತುಂಬಾ ಚೆನ್ನಾಗಿದೆ. ತುಂಬಾ ಚೆನ್ನಾಗಿದ್ಯಾ? ಓಕೆ, ಮನ್ಸಿಗೆ ಹಿತ ಕೊಡುತ್ತಾ? ಮನ್ಸಿಗೆ ಹಿತ ಅನ್ಸುತ್ತಾ ಸಂಗೀತ? ಹೌದಾ? ಓಕೆ, ಸೂಪರ್. ಏನೆಲ್ಲ ಕ್ಲಾಸಸ್ಗೆಲ್ಲ ನೀನು ಹೋಗ್ತೀಯಾ ಸಂಗೀತ ಬಿಟ್ಟು? ಇವಾಗ ನಾನು ಒಂದು ಭರತನಾಟ್ಯಂ, ಓಕೆ, ಪಿಯಾನೋ, ಓಕೆ, ಮತ್ತೆ ಸ್ವಿಮ್ಮಿಂಗ್. ಓಕೆ, ಸ್ವಿಮ್ಮಿಂಗ್ ಒಂದು ಫಿಸಿಕಲ್ ಇದಾಯ್ತು, ಅಂದ್ರೆ ಸ್ಪೋರ್ಟ್ಸ್ ರಿಲೇಟೆಡ್ ಆಯ್ತು. ಅದ್ಬಿಟ್ಟು ಅವಳು ಈ ತರ ಭರತನಾಟ್ಯ, ಮ್ಯೂಸಿಕ್ ಅದನ್ನ ತಗೊಂಡಿದ್ದಾಳೆ. ಓಕೆ, ಸೂಪರ್. ಅಂದ್ರೆ ಹೇಳ್ತೀವಲ್ಲ, ಒಂದು ನಾಣ್ಯದ 2 ಮುಖ, ಸಂಗೀತ ಮತ್ತು ನೃತ್ಯ.
2 ಅಲ್ವಾ? ಸೊ 2 ಇದ್ದಾಳೆ ರಿದ್ದಿ. ಸೂಪರ್ ಟ್ಯಾಲೆಂಟೆಡ್ ಹುಡುಗಿ. So ನಾನು ಕೂಡ ಅವಳನ್ನ ಪುಟ್ಟ ಹುಡುಗಿ 3 ವರ್ಷ ಹುಡುಗಿದರೆ ನೋಡಿದೀನಿ ಅವಳನ್ನ. ಸೊ ಇವಾಗೂ ಅವಾಗೂ ಲಾಟ್ ಆಫ್ ಡಿಫ್ರೆನ್ಸ್ ಇದೆ ಅವಳಲ್ಲಿ. ಗುಡ್ ಡಿಫ್ರೆನ್ಸಸ್ ಅಲ್ವಾ? ಓಕೆ ಮ್ಯಾಮ್, ಹೇಗ್ ಅನ್ಸತ್ತೆ? ಸಾಕಷ್ಟು ಮಕ್ಕಳಿಗೆ ನೀವು ವಿದ್ಯೆ ಹೇಳ್ಕೊಟ್ಟಿದ್ದೀರಾ ಅಲ್ವಾ? ಸೊ ಸಂಗೀತ ವಿದ್ಯೆ ಆಗಿರ್ಬೋದು. ಅಷ್ಟೇ ಅಲ್ಲ, ಯಾವಾಗ್ಲೂ ಅಷ್ಟೇ ನಾವೇನು ಸಂಗೀತ ಹೇಳ್ಕೊಡ್ಬೇಕಂದ್ರೆ ಬರೀ ಸಂಗೀತ ಹೇಳಿ ಕಳ್ಸೋದಲ್ಲ. ಸೊ ಇದು ಗುರುಕುಲ ರೀತಿ ನಾವು ಅವ್ರಿಗೆ ಲೈಫ್ ಸ್ಕಿಲ್ಸ್ ಕೂಡ ಪಾಠ ಮಾಡ್ತೀರಾ ಅಲ್ವಾ? ಸೊ ಹೇಗ್ ಅನ್ಸುತ್ತೆ ಮಕ್ಕಳೊಟ್ಟಿಗೆ? ನನಗೆ ಒಂದು ಸ್ವರ್ಗನೇ ಇದೇನೋ ಅನ್ಸುತ್ತೆ. ಯಾಕಂದ್ರೆ ನನ್ಗೇನಂದ್ರೆ ನನ್ನ ಎಲ್ಲಾ ಇದನ್ನೂ ದುಃಖಗಳನ್ನ ಇದನ್ನೆಲ್ಲ ನಾನು ಅವ್ರ ಇದ್ರಲ್ಲಿ ಮರ್ತೋಗ್ಬಿಡ್ತೀನಿ. ನನಗೆ ಅಷ್ಟು ಸಂತೋಷ ಆಗುತ್ತೆ ಮಕ್ಕಳಿಗೆ ಪಾಠ ಹೇಳ್ಕೊಡೋದಂದ್ರೆ. ಆಮೇಲೆ ನಾನ್ ಪಾಠ ಹೇಳ್ಕೊಟ್ಟಾಗ ನನ್ನಿಂದ ಅವ್ರು ಕಲಿತಾರೆ ಅನ್ನೋಕೆ ನಂಬಿಕೆ, ನಾನು ಅವರಿಂದ ಕಲಿತೀನಿ. ಮತ್ ಇನ್ನೊಂದೇನಂದ್ರೆ ನಾವು ಗುರುಗಳಾಗಿ ಮಕ್ಕಳ ಮನಸ್ಸನ್ನ ಟಚ್ ಮಾಡಿ ಆಮೇಲೆ ಸಂಗೀತ ಹೇಳ್ಬೇಕು ಅನ್ನೋವರೆಗೂ ಅವ್ರಿಗೆ ಸಂಗೀತ ನಾಟಲ್ಲ. ಇವಾಗ ಒಂದು ರೈತ ಹೇಗೆ ಒಂದು ಭೂಮಿನ ಹದ ಮಾಡಿ ಅದರಲ್ಲಿ ಬೀಜ ಬಿತ್ತುತ್ತಾನಲ್ಲ, ಆ ತರ ನಾವು ಮಕ್ಕಳ ಮನಸ್ಸನ್ನ ಫಸ್ಟ್ ಗೆದ್ದು ಆಮೇಲೆ ಅವ್ರಿಗೆ ಸಂಗೀತ ಮಾಡಿದ್ರೆ ಅವ್ರಿಗೆ ಆ ಸಂಗೀತ ಅನ್ನೋ ದೇವಿ ಚೆನ್ನಾಗ್ ಒಲಿದು ಅವ್ರ ಒಂದು ದೊಡ್ಡ ಒಳ್ಳೆ ಗಾಯಕಿಯಾಗಿ ಹೊರಹೊಮ್ಮುತ್ತಾರೆ ಅನ್ನೋ. ಸೊ ಮಕ್ಳ ಜೊತೆ ನೀವ್ ಹೇಳಿದ್ರೆ ಹೇಗಿತ್ತು ಅಂತ ಇಷ್ಟೆಲ್ಲ ಹಂಚ್ಕೊಂಡ್ರಿ ಮ್ಯಾಮ್ ನೀವು. ಮಕ್ಳೊಟ್ಟಿಗೆ ಹೇಗಿರುತ್ತೆ, ಸ್ವರ್ಗನೇ ಸಿಕ್ತಾಗಿರತ್ತೆ ಅಂತ ಹೇಳಿದ್ರೆ ಇಟ್ಸ್ ವೆಲ್ ಸೆಡ್, ಗ್ರೇಟ್ ವರ್ಡ್ಸ್. ಸೊ ಮಕ್ಳು ಕೂಡ ಪುಣ್ಯ ಮಾಡಿದಾರೆ ನಿಮ್ಮಂತ ಗುರುಗಳು ಪಡೆಯೋದಿಕ್ಕೆ ಅಂತ ನಾನ್ ಭಾವಿಸ್ತೀನಿ. ಅಷ್ಟೇ ಅಲ್ಲ, ಇಲ್ಲಿರೋ ಮಕ್ಕಳಲ್ಲಿ ಸೊ ಇವಾಗ ರಿದ್ದಿದ್ದು ಇವತ್ತು ನಾವೊಂದು ವಿಡಿಯೋ ಅಂದ್ರೆ ಒಂದು ವ್ಲಾಗ್ ರೀತಿಯಾಗಿ ನಿಮ್ಮೆಲ್ಲರೊಟ್ಟಿಗೂ ನಾವು ಒಳ್ಳೆ ಸಂಗೀತ ಹೇಗೆ ಹಾಡ್ತಾಳೆ ಅನ್ನೋದನ್ನ ನಾವು ತೋರ್ಸ್ಕೊಡ್ಬೇಕು ಅಂತ ನಾವು ಅನ್ಕೊಂಡಿದ್ವಿ. ಸೊ ಇದೇ ರೆಡಿ ಇದೆಯಾ ನೀನು ಹಾಡೋದಿಕ್ಕೆ? ಓಕೆ. ಸೊ ಇದೇನೋ ಶೇರ್ ಮಾಡ್ಬೇಕು ಅಂತ ಹೇಳ್ತಿದ್ಲು, ಶೇರ್ ಮಾಡ್ಕೋಬಹುದು. ಸೊ ನಾನ್ ಚಿಕ್ಕವಳಿದ್ದಾಗ ನನ್ ಜಸ್ಟ್ ಗೀತೆಗಳ ಹಾಡ್ತಾ ಇದ್ದೆ. ಇವಾಗ ನಂಗೆ ಎಕ್ಸಾಮ್ಸ್ ಅದೆಲ್ಲ ಬರ್ತಾ ಇದೆ. ಸೊ ನಾನು ಇವಾಗ 3rd ಲೆವೆಲ್ ಇದ್ದೀನಿ. ಓಕೆ. ಟೋಟಲ್ 5 ಲೆವೆಲ್ಸ್ ಇದಾವೆ. ಮ್ಯಾಮ್ ಹೇಳಿದ್ರು 5 ಲೆವೆಲ್ಸ್ ಇರ್ತಾವೆ ಅಂತ. ಸೊ ನಾನ್ ನೆಕ್ಸ್ಟ್ 3rd ಲೆವೆಲ್ ಆದ್ಮೇಲೆ ನೆಕ್ಸ್ಟ್ 4th ಲೆವೆಲ್ ಹೋಗ್ತಾ ಇದ್ದೀನಿ. ಹೇಗಿರುತ್ತೆ ಎಕ್ಸಾಮ್ಸ್ ಎಲ್ಲ? ಇವಾಗ ಥಿಯರಿ ಪ್ರಾಕ್ಟಿಕಲ್ಸ್ ಎಲ್ಲ ಇರುತ್ತಲ್ಲ, ಸೊ ರೈಟಿಂಗ್ ಕೂಡ ಇರುತ್ತೆ. ರೈಟಿಂಗ್ ನಾನು ಇವಾಗ 11 ವರ್ಷ ಅಲ್ವಾ? ಸೊ 11 ವರ್ಷ ಮೇಲ್ಗಡೆ ರೈಟಿಂಗ್ ಇರುತ್ತೆ. ಓಕೆ. ಅಲ್ಲಿವರೆಗೂ ಹೇಗಿತ್ತು? ಅಲ್ಲಿವರೆಗೂ ಜಸ್ಟ್ ಓರಲ್ ಅಂದ್ರೆ ಹೇಗೆ, ಏನೇನೆಲ್ಲ ಕೇಳ್ತಾರೆ? ಫಸ್ಟ್ ಇದು ಗೀತೆಗಳು ಫುಲ್ ಏನ್ ನಮ್ಮ ಸಂಗೀತ ಬುಕ್ ಇದೆಲ್ಲ ಅದ್ ಫುಲ್ ಕೇಳ್ತಾರೆ. ಅದಾದ್ಮೇಲೆ ಗೀತೆಗಳು ಏನು ಅಂದ್ರೆ ಲೈಕ್ ಅದ್ರದ್ದು ಅರ್ಥಗಳು, ಲೈಕ್ ಏನು ಸ್ವರಾಜ್ ಅದೆಲ್ಲ, ಅದರ ನೇಮ್, ಹೆಸರು ಅದೆಲ್ಲ ಇದೆ. ಅದು ಬೇರೆ ಬುಕ್ ಅದು. ಓಕೆ ಫೈನ್. ಇವಾಗ ನಾವು ಹೇಗ್ ಹಾಡ್ತೀವಿ ಅದ್ರದ್ದು ಅರ್ಥ, ಸೊ ಏನಕ್ಕೆ ಆ ಹಾಡ್ನ ಆಡ್ತಾರೆ, ಸೊ ಸಾಕಷ್ಟು ಡೆಪ್ತ್ ಆಗಿ ಹೋಗೋದು ಬಂದು ಎಕ್ಸಾಮ್ ಅಲ್ಲಿ, ಕರೆಕ್ಟಾ? ಓಕೆ ಫೈನ್. ಹಾ ಮ್ಯಾಮ್, ಇವತ್ತು ನಾವು ನಿಮ್ಮೆಲ್ಲರಿಗೂ ರಿದ್ದಿ ಟ್ಯಾಲೆಂಟ್ ನ ನಮ್ಮ ವ್ಲಾಗ್ ಅಲ್ಲಿ ಪರಿಚಯ ಮಾಡ್ಕೊಡ್ತಾ ಇದೀವಿ. ಸೊ ಮೋರ್ ಎಕ್ಸೈಟೆಡ್, ನಾನು ಸಿಕ್ಕಾಪಟ್ಟೆ ಎಕ್ಸೈಟೆಡ್ ಆಗಿದೀವಿ. ಸೊ ಹೌ ಮಚ್ ಎಕ್ಸೈಟೆಡ್ ಯು ಆರ್ ರಿದ್ದಿ? ಐ ಆಮ್ ಎಕ್ಸೈಟೆಡ್ Infinity%. ಅಯ್ಯೋ, ಇನ್ಫಿನಿಟಿ ಬಿಟ್ಟು ಮ್ಯಾಮ್ ನೀವ್ ಎಷ್ಟು ಎಕ್ಸೈಟೆಡ್ ಆಗಿದ್ದೀರಾ? ನಾನ್ ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ. ಯಾಕಂದ್ರೆ ಇವಳು ನಂದು ಏನ್ ಅನ್ಕೊಂಡಿದ್ವಿ ಗೊತ್ತಾ, ನನ್ನ ಕ್ಲಾಸ್ ಗಂಗೂಬಾಯಿ ಹಾನ್ಗಲ್. ಯಾಕಂದ್ರೆ ಅವಳು ಆ ವಿಡಿಯೋನು ಫಸ್ಟ್ ಮಾಡಿದ್ದು ಗಂಗೂಬಾಯಿ ಹಾನ್ಗಲ್ ರೆಕಾರ್ಡ್. ಹೌದಾ? ನಾನು ಇವಾಗ ಅವಳಿಗೆ ನೇಮ್ ಇಟ್ಟಿರೋದೇ ನನ್ನ ಕ್ಲಾಸಿನ ಗಂಗೂಬಾಯಿ ಹಾನ್ಗಲ್. ಓ ಸೂಪರ್. ಸೊ ಗುರುಗಳಿಗೆ ಶಿಷ್ಯರು ಗುರುಗಿಂತ ಎತ್ತರ ಬೆಳೆಯೋದನ್ನೇ ಒಂದು ಡ್ರೀಮ್ ಆಗಿರತ್ತೆ ಅಲ್ವಾ? ಓಕೆ. ಸೊ ರಿದ್ದಿ ಅಷ್ಟೇ ಅಲ್ಲ, ಸಾಕಷ್ಟು ಮಕ್ಕಳು ನಮ್ಮ ಮ್ಯಾಮ್ ಕ್ಲಾಸ್ ಅಲ್ಲಿ ಕಲಿತಿರೋ ಮಕ್ಕಳು ಅಷ್ಟು ವಿಡಿಯೋನು ಕೂಡ ಅಷ್ಟು ನಮ್ಮ ವ್ಲಾಗ್ಸ್ ಅಲ್ಲಿ ಬರುತ್ತೆ. ನೀವೆಲ್ಲರೂ ಎಂಜಾಯ್ ಮಾಡ್ಬೋದು ಅಂತ ಹೇಳ್ತೀನಿ. 3 ವರ್ಷ ಮಕ್ಕಳಿಂದನೂ ಕೂಡ ನಾವು ಸಂಗೀತಕ್ಕೆ ಹಾಕ್ಬೋದು. ಸೊ ಸಾಕಷ್ಟು ಜನ 2 ವರ್ಷದಿಂದನೂ ಹಾಕ್ತಾರೆ. ಅದಕ್ಕೆ ಏಜ್ ಲಿಮಿಟ್ ಇಲ್ಲ. ಆದ್ರೆ ಫೋರ್ಸ್ ಮಾಡಬಾರ್ದು. ಯಾವ್ದೇ ಕಂಠ ಆಗಿರಬಹುದು ಅಥವಾ ಯಾವ್ದೇ ಮಕ್ಕಳಿಗೆ ಫೋರ್ಸ್ ಮಾಡಿ ಹಾಕ್ಬೇಡಿ ಅಂತ ಹೇಳ್ತೀವಿ ಹೊರತು, ಅದಕ್ಕೋಸ್ಕರ ಏಜ್ ನ ನಾವು ಲಿಮಿಟ್ ಮಾಡ್ತೀವಿ ಹೊರತು, ಇಂಟ್ರೆಸ್ಟ್ ಇರೋ ಮಕ್ಕಳಿಗೆ ಸ್ಲೋ ಆಗಿ ನಾವು ಜಸ್ಟ್ ಶ್ರವಣ ಇಂದನೂ ಕೂಡ ಕಲಿಬಹುದು. ಸೊ 3 ವರ್ಷ ಅದೇನು ತೀರಾ ಸಣ್ಣ ಏಜ್ನು ಅಲ್ಲ ಅಲ್ವಾ ಮ್ಯಾಮ್? ಸೊ ಜಾಯಿನ್ ಮಾಡಬಹುದು. ಸೊ ತೀರಾ ಏಜ್ ಆಗಿರೋರು ಕೂಡ ಕಲಿಬಹುದು. ಸೊ ಭಾವಗೀತೆ, ಭಕ್ತಿ ಗೀತೆ ಈತನು ಹಾಡ್ಬೋದು. ಸಾಕಷ್ಟು ಮಕ್ಕಳು ಹಾಡುವಂತ ಹಾಡುಗಳು ನನ್ನ ವ್ಲಾಗ್ಸ್ ಅಲ್ಲಿ ಬರುತ್ತೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಇವತ್ತು
ರಿದ್ದಿ ರೆಡಿ ಇದ್ದಾಳೆ. ಸೊ ಪರ್ಫಾರ್ಮೆನ್ಸ್ ಕೊಡ್ತಾಳೆ ಅವಳು, ಮ್ಯೂಸಿಕ್ ಪರ್ಫಾರ್ಮೆನ್ಸ್ ನ ನೋಡೋಣ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ನ ಹೀಗೆ ಕಂಟಿನ್ಯೂ ಮಾಡ್ತೀನಿ. ಸ್ಕಿಪ್ ಮಾಡ್ದರೆ ಎಲ್ಲರೂ ನೋಡಿ. ಓಕೆ, ಯಾವ ಹಾಡ್ ಆಡ್ಬೇಕಂತ ಇದೆ ಇವತ್ತು? ಚಂದ್ರಚೂಡ ಮತ್ತೆ ಪೂಜಿಸಲೆಂದೇ ಹೂಗಳ ತಂದೆ. ಹಾ, ಎರಡೆರಡು ಹಾಡನ್ನ ಹಾಡ್ತಿದ್ದಾಳೆ ಇವತ್ತು. ಓಕೆ ಫೈನ್, ನೋಡೋಣ ಹಾಡನ್ನ. ಸೊ ಮ್ಯಾಮ್, ನೀವು ಕೂಡ ಒಂದ್ ಹಾಡುತ್ತೀರಾ ಇವತ್ತು? ಸೊ ಮ್ಯಾಮ್ ಕೂಡ ಒಂದ್ ಹಾಡನ್ನ ಹಾಡ್ತಾರೆ. ಓಕೆ ಫೈನ್, ಇವತ್ತಿನ ವ್ಲಾಗು ಹೇಗ್ ಹೋಗುತ್ತೆ ಅನ್ನೋದನ್ನ ನೋಡ್ತಾ ಹೋಗೋಣ ಬನ್ನಿ. ಓಕೆ, ರೆಡಿ? ಹೊರಡೋಣ. ಸ್ಟೇ ಟ್ಯೂನ್ಡ್. ಇಲ್ಲಿ ನಮ್ಮ ಗುರುಗಳಾದ ಶ್ರೀ ಜಯಶ್ರೀ ಮ್ಯಾಮ್ ಅವರು ರಿದ್ದಿನ ಹೇಗೆಲ್ಲ ಎಷ್ಟು ಚೆನ್ನಾಗಿ ರೆಡಿ ಮಾಡ್ತಿದ್ದಾರೆ ನೋಡಿ. ಸೊ ಎಲ್ಲ ರೀತಿಯಾದಂತ ಪರ್ಫೆಕ್ಷನ್ ನ ನೋಡೋದು ಗುರುಗಳೇ ಅಲ್ವಾ ಯಾವಾಗ್ಲೂನು. ಸೊ ಶಿಷ್ಯರಿಗೆ ಒಳ್ಳೆ ಗುರುಗಳು ಸಿಕ್ಕಿದಾಗ ಹೇಗೆ ಆ ಶಿಷ್ಯರು ಮೂಡಿ ಬರ್ತಾರೆ, ಹೊರಮುಂಬಿ ಬರ್ತಾರೆ ಅನ್ನೋದನ್ನ ನಾವಿಲ್ಲಿ ನೋಡಬಹುದು. ಗಾಯಕಿಯಾಗಿ ಹೊರಹೊಮ್ಮಬೇಕು, ಇದೇ ನನ್ನ ದೊಡ್ಡ ಗುರುಗಳು ಆಶೀರ್ವಾದ ಕೊಟ್ಟಾಯ್ತು, ಶಿಷ್ಯನು ಕೂಡ ರೆಡಿ ಆದ್ಲು. ಸೊ ಗುರುಗಳ ಆಶೀರ್ವಾದ ನಮ್ಮ ಬೆನ್ನ ಹಿಂದೆ ಇದ್ದಾಗ ಆಲ್ವೇಸ್ ಸಕ್ಸಸ್ ಇದ್ದೇ ಇರುತ್ತೆ. ಅಷ್ಟೇ ಭಕ್ತಿಯಿಂದ ಅವಳು ಕೂಡ ಗುರುಗಳ ಬ್ಲೆಸ್ಸಿಂಗ್ಸ್ ತಗೊಂಡು ಹಾಡೋದಕ್ಕೆ ರೆಡಿ ಆದ್ಲು. ಹಾಯ್, ನಾನು ರಿದ್ದಿ. ಫಾರ್ ದ ಫಸ್ಟ್ ಟೈಮ್ ನಾನು ನಿಮ್ಮೆಲ್ಲರ ಮುಂದೆ ಹಾಡ್ತಾ ಇದ್ದೀನಿ. ಸೊ ನಿಮ್ಮೆಲ್ಲರ ಬ್ಲೆಸ್ಸಿಂಗ್ಸ್ ನನ್ ಮೇಲೆ ಇರ್ಲಿ ಅಂತ ಕೇಳ್ಕೊತೇನೆ. ಅಷ್ಟೇ ಅಲ್ಲ, ಇದು ನನ್ನ ಮೊದಲನೇ ಪ್ರಯತ್ನ ನಿಮ್ಮೆಲ್ಲರ ಮುಂದೆ ಇಡ್ತಾ ಇದ್ದೀನಿ. ಪೂಜಿಸಲೆಂದೇ ಹೂಗಳ ತಂದೆ, ಪೂಜಿಸಲೆಂದೇ ಹೂಗಳ ತಂದೆ, ದರ್ಶನ ಕೋರಿ ನಾನೆಂದೇ ತೆರೆಯೋ ಬಾಗಿಲನು ರಾಮ, ತೆರೆಯೋ ಬಾಗಿಲನು ರಾಮ, ಪೂಜಿಸಲೆಂದೇ ಹೂಗಳ ತಂದೆ, ಪೂಜಿಸಲೆಂದೇ ಹೂಗಳ ತಂದೆ. ಮೋಡದ ಮೇಲೆ ಚಿನ್ನದ ನೀರು ಚೆಲ್ಲುತ್ತ ಸಾಗಿದೆ ಹೊನ್ನಿನ ತೇರು, ಮೋಡದ ಮೇಲೆ ಚಿನ್ನದ ನೀರು ಚೆಲ್ಲುತ್ತ ಸಾಗಿದೆ ಹೊನ್ನಿನ ತೇರು, ಮಾಣಿಕ್ಯದಾರತಿ ಮಾಣಿಕ್ಯದಾರತಿ ಉಷ ತಂದಿಹಳು, ತಾಮಸಬೇಕೆನ್ನು ಸ್ವಾಮಿ ತೆರೆಯೋ ಬಾಗಿಲನು ರಾಮ, ತೆರೆಯೋ ಬಾಗಿಲನು ರಾಮ, ಪೂಜಿಸಲೆಂದೇ ಹೂಗಳ ತಂದೆ. ಉಳಿದರು ಚೆನ್ನ, ಉಳಿದರು ಚೆನ್ನ ನಿನ್ನ ಸರೆಯೇ ಬಾಳಿಗೆ ಚೆನ್ನ, ಉಳಿದರು ಚೆನ್ನ, ಉಳಿದರು ಚೆನ್ನ ನಿನ್ನ ಸರೆಯೇ ಬಾಳಿಗೆ ಚೆನ್ನ, ನಾನಿನ್ನ ಪಾದದ ಧೂಳಾದರೂ ಚೆನ್ನ, ನಾನಿನ್ನ ಪಾದ ಧೂಳಾದರೂ ಚೆನ್ನ, ಸ್ವೀಕರಿಸು ನನ್ನ ಸ್ವಾಮಿ ತೆರೆಯೋ ಬಾಗಿಲನು ರಾಮ, ತೆರೆಯೋ ಬಾಗಿಲನು ರಾಮ, ಪೂಜಿಸಲೆಂದೇ ಹೂಗಳ ತಂದೆ, ಪೂಜಿಸಲೆಂದೇ ಹೂಗಳ ತಂದೆ, ದರ್ಶನ ಕೋರಿ ನಾನಿಂದೆ ತೆರೆಯೋ ಬಾಗಿಲನು ರಾಮ, ತೆರೆಯೋ ಬಾಗಿಲನು ರಾಮ, ಪೂಜಿಸಲೆಂದೇ ಹೂಗಳ ತಂದೆ. ಸೊ ಇವತ್ತು ರಿದ್ದಿದು ಶೂಟ್ ನಡೀತಾ ಇದೆ ಪಾರ್ಕ್ ಅಲ್ಲಿ. ಆಲ್ರೆಡಿ ಒಂದಾಯ್ತು, ಒಂದ್ ಸಾಂಗ್ ಮುಗೀತು. ಸೊ ಇವಾಗ ಈ ಬೃಂದಾವನ ಮಂಟಪ ಏನ್ ಹೇಳ್ತಾರೆ ಇಲ್ಲಿ ಶೂಟ್ ಮಾಡ್ಬೇಕು ಅಂತ ಅವಳ ಕೂರ್ಸ್ಕೊಂಡಿದೀನಿ. ಸೊ ಇಲ್ಲೇ ಇದ್ದಾಳೆ ರಿದ್ದಿ. ಸೊ ಹಾಯ್, ಯಾವ ನಿಮ್ ಪ್ರೇಕ್ಷಕ್ ಬರ್ತಾ ಇದ್ದಿದ್ದು? 2 or 3
3 years ಇರ್ಬೇಕಾದ್ರೆ ಬರ್ತಿದ್ಲು, ಪುಟ್ಟಾಣಿ ತಿಕ್ಕೊಳ್ಳಿದ್ಲು, ರೆಡ್ಡಿ ಬುದ್ಧಿ ಅಂತಿದ್ದೆ ಅವಾಗ. ಇವಾಗ 6th ಸ್ಟ್ಯಾಂಡರ್ಡ್ ಹುಡುಗಿ ದೊಡ್ಡ ಒಳಗ್ ಬೆಳೆದ್ಬಿಟ್ಟಿದ್ದಾಳೆ. ಓಕೆ, ನೋಡೋಣ ಹೇಗೆ ಹಾಡ್ತಾಳೆ ಅಂತ ಅಲ್ವಾ. ಇವತ್ತು ನಿಮ್ಮೆಲ್ಲರಿಗೂ ಕೇಳಿಸ್ಬೇಕಾಗಿರೋ ಹಾಡು ಚಂದ್ರಚೂಡ. ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮೋ. ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮೋ. ಸುಂದರತರ ಪಿನಾಕದರ ಹರ ಸುಂದರತರ ಪಿನಾಕ ದರಹರ ಗಂಗಾಧರ ಗಜಾಚರ್ಮಾಂಬರಧರ ಗಂಗಾಧರ ಗಜ ಚರ್ಮಾಂಬರಧರ. ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮೋ. ಕೊರಳಲಿ ಭಸ್ಮ ರುದ್ರಾಕ್ಷವ ಧರಿಸಿದ ಪರಮ ವೈಷ್ಣವನು ನೀನ. ಗರುಡ ಗಮನ ನಮ ಪುರಂದರ ವಿಠಲನ ಪ್ರಾಣ ಪ್ರಿಯನು ನೀನೆ. ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮೋ. ನಿಮ್ಮೆಲ್ಲರಿಗೂ ನಾನು ಹಾಡಿರೋ ಚಂದ್ರಚೂಡ ಹಾಡು ಇಷ್ಟ ಆಯ್ತು ಅಂತ ಭಾವಿಸ್ತೀನಿ. ನಮಸ್ಕಾರ, ನಾನು ನಿಮ್ಮ ಜಯಶ್ರೀ. ಇವತ್ತು ನಾನು ನಿಮ್ಗೊಂದು ಹಾಡು ಕೇಳಿಸ್ತೀನಿ. ರಾಧಿಕಾ ಮನೋಹರ ಮದನ ಗೋಪಾಲ. ರಾಧಿಕಾ ಮನೋಹರ ಮದನ ಗೋಪಾಲ, ರಾಧಿಕಾ ಮನೋಹರ ಮದನ ಗೋಪಾಲ, ದೀನವತ್ಸಲ ಹೇ ರಾಜಗೋಪಾಲ, ದೀನವತ್ಸಲ ಹೇ ರಾಜಗೋಪಾಲ. ಭಕ್ತ ಜನ ಮಂದಾರ ವೇಣುಗೋಪಾಲ, ಭಕ್ತ ಜನ ಮಂದಾರ ವೇಣುಗೋಪಾಲ, ಮುರಳೀಧರ ಹೇ ಗಾನ ವಿಲೋಲ, ಮುರಳೀಧರ ಹೇ ಗಾನ ವಿಲೋಲ. ರಾಧಿಕಾ ಮನೋಹರ ಮದನ ಗೋಪಾಲ, ರಾಧಿಕಾ ಮನೋಹರ ಮದನ ಗೋಪಾಲ, ದೀನವತ್ಸಲ ಹೇ ರಾಜಗೋಪಾಲ, ದೀನವತ್ಸಲ ಹೇ ರಾಜಗೋಪಾಲ. ಈ ನನ್ನ ಹಾಡು ನಿಮ್ಗೆಲ್ಲರಿಗೂ ಇಷ್ಟ ಆಯ್ತು ಅಂತ ನಾನ್ ಭಾವಿಸ್ತೀನಿ. ಥ್ಯಾಂಕ್ ಯು. ಓಕೆ, ಸೊ ವಿ ಆರ್ ಬ್ಯಾಕ್. ಸಿಕ್ಕಾಪಟ್ಟೆ ಚೆನ್ನಾಗಿ ಹಾಡಲು ನೀವು ನೋಡಿದ್ರಿ ವಿದ್ಯೆ ಹೇಗೆ ಹಾಡಲು, ವಿತ್ ಫುಲ್ ಆಫ್ ಆಕ್ಷನ್ಸ್ ಎಕ್ಸ್ಪ್ರೆಷನ್ಸ್ ಸಕಲಾಗಿತ್ತು. ಸೊ ಮ್ಯಾಮು ಕೂಡ ಹಾಡಿದ್ರು, ಅವರು ಕೂಡ ತುಂಬಾನೇ ಚೆನ್ನಾಗಿ ಹಾಡಿದ್ರು. ಮ್ಯಾಮ್ ತುಂಬಾ ಚೆನ್ನಾಗಿ ಹಾಡಿದ್ರಿ. ವಿದ್ಯೆ ನೀನು ಕೂಡ ತುಂಬಾ ಚೆನ್ನಾಗಿ ಹಾಡಿದೆ. ಹೀಗೆ ನಿಮ್ಮ ಸಂಗೀತ ಜರ್ನಿ ಹೀಗೆ ಸಾಕ್ತಾ ಇರ್ಲಿ ಅಂತ ಸಾಕಷ್ಟು ಜನ ಮಕ್ಕಳು ಸ್ಟೂಡೆಂಟ್ಸ್ ನಿಮ್ಮ ಕೈ ಕೆಳಗಡೆ ಬಂದು ಸಾಕಷ್ಟು ಕಲೀಲಿ ವಿದ್ಯೆ. ಸೊ ಅವರು ಕೂಡ ಒಳ್ಳೆ ಪ್ರಭಾವಿತ ಮಕ್ಕಳಾಗ್ಲಿ ಅಂತ ನಾನು ಹೇಳ್ಕೊತೀನಿ ಈ ನನ್ನ ಬ್ಲಾಗ್ ಮುಖಾಂತರ. ಸೊ ರಿದ್ದಿ, ಆಲ್ ದ ವೆರಿ ಬೆಸ್ಟ್ ಫಾರ್ ಯೋರ್ ಫ್ಯೂಚರ್. ಸೊ ತುಂಬಾನೇ ಚೆನ್ನಾಗಿ ಅವಳು ಏನ್ ಹೇಳಿದ್ರು ಟಕ್ ಅಂತ ಕ್ಯಾಚ್ ಮಾಡ್ಕೊಂಡು ನಾವೇನ್ ತೋರಿಸ್ತೀವಿ ಅದಕ್ಕೆ ಪ್ಲಸ್ ಆಗಿ ಅವಳು ಮಾಡ್ತಾ ಹೋಗ್ತಿರ್ಲು. ಸೊ ವೆರಿ 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 ಬ್ಯೂಟಿಫುಲಿ ವೆಲ್ ಡನ್ ಅಂತ ಹೇಳ್ತೀನಿ. ಸೊ ಶಿ ಡಿಸರ್ವ್ ಅಪ್ಲಾಸ್ ಅಂತ ಹೇಳ್ತೀನಿ ನಾನು. ಸಿಕ್ಕಾಪಟ್ಟೆ ಇದು ಮನ್ಸಾರೆ ಕೊಡ್ತಿರೋದಲ್ವ. ನಾವ್ ಅಲ್ಲೂ ಕೂಡ ಶೂಟ್ ಮಾಡ್ಬೇಕಾದ್ರೆ ಅಷ್ಟೇ ಒಂಚೂರು ನಮ್ಗೆ ಅಯ್ಯೋ ಅನ್ಸ್ಲಿಲ್ಲ. ಅವಳು ವಾವ್ ಅನ್ಸ್ಕೊಂಡೇನೆ ಅವಳು ಪರ್ಫಾರ್ಮೆನ್ಸ್ ಕೊಟ್ಲು. ಇಲ್ಲ, ಸಖತ್ತಾಗಿ ಮಾಡಲು. ಸೊ ಹೇಗಿತ್ತು ನನ್ನ ದೀಪಾರಾಯ ಯೂಟ್ಯೂಬ್ ಚಾನಲ್ ಬ್ಲಾಗ್ ಅಲ್ಲಿ ನೀನ್ ಇವತ್ತು ಬಂದಿರೋದು? ಹೇಗಿತ್ತು? ಚೆನ್ನಾಗಿತ್ತು. ಐ ರಿಯಲಿ
ಐ ರಿಯಲಿ ವಾಸ್ ಸೋ ಎಕ್ಸೈಟ್, ತುಂಬಾ ಎಕ್ಸೈಟ್ ಆಗಿದ್ದೆ. ಹೌದಾ, ಚೆನ್ನಾಗಿ ಅನ್ಸ್ತಾ ಇವತ್ತು. ಇದು ನನ್ ಫಸ್ಟ್ ಟೈಮ್ ಹಾ. ಯೂಟ್ಯೂಬ್ ಅಲ್ಲಿ ಅಂದ್ರೆ ಲೈಕ್ ಒಬ್ರು ಚಾನೆಲ್ ಒಳಗಡೆ ಹಿಂಗೆ ಏನು ಅದೇ ಎಂಟರ್ ಆಗಿದ್ದು. ಹೌದಾ, ಓಕೆ ಫೈನ್. ಸೊ ನನಗೂ ಕೂಡ ಏನಂತಾರೆ ತುಂಬಾ ಖುಷಿ ಆಗ್ತಿದೆ. ಫಸ್ಟ್ ಟೈಮ್ ನನ್ನ ಚಾನಲ್ ಅಲ್ಲಿ ರಿದ್ದಿ ಕೂಡ ಬಂದು ಅವ್ಳ ಹಾಡನ್ನ ಹಾಡಿರೋದು ನಿಮ್ಮೆಲ್ಲರಿಗೂ ಕೇಳಿಸಿರೋದು ತುಂಬಾನೇ ಖುಷಿ ಆಗ್ತಿದೆ. ನಿಮಗೆ ಹೇಗೆ ಅನಿಸ್ತು? ಅಯ್ಯೋ ನನಗಂತೂ ತುಂಬಾ ಖುಷಿ ಆಯ್ತು ಮೇಡಮ್. ಯಾಕಂದ್ರೆ ಇದು ನಮ್ದು ಸೆಕೆಂಡ್ ವಿಡಿಯೋ. ಫಸ್ಟ್ ನಾವು ಇದ್ರ ಪ್ರಕಾರ ನಾವು ಗಣೇಶನ್ಗೆ ಫಸ್ಟ್ ವಿಡಿಯೋ ಮಾಡ್ಬಿಟ್ಟೆ ನಾವು ಸೆಕೆಂಡ್ ವಿಡಿಯೋನ ಈ ತರ ಮಾಡಿರೋದು. ಈಗ ನನ್ನ ಫೇವರೇಟ್ ಸ್ಟೂಡೆಂಟ್ ತುಂಬಾ ಚೆನ್ನಾಗಾಯ್ತು ಮ್ಯಾಮ್. ನಿಮ್ ಸಪೋರ್ಟ್ ಇಂದ ನಮ್ಗೆ ಆಲ್ರೆಡಿ ಇವಾಗ ಸೆಕೆಂಡ್ ವಿಡಿಯೋ ನಮ್ದು. ಫಸ್ಟ್ ವಿಡಿಯೋನು ಸೂಪರ್ ಆಗಿ ಬಂದಿತ್ತು. ಇವತ್ತಂತೂ ಫ್ಯಾಂಟಾಸ್ಟಿಕ್ ಆಗಿ ಬಂದಿದೆ. ತುಂಬಾ ಈ ವ್ಲಾಗ್ ಅಲ್ಲಿ ಕಂಪ್ಲೀಟ್ ಆಗಿ ನೀವು ಒಂದು ಸ್ಮಾಲ್ ಇಂಟ್ರಡಕ್ಷನ್, ಅದಾದ್ಮೇಲೆ ಫುಲ್ಲು ಸಂಗೀತ ಅಲ್ವಾ? ಸೊ ಸಂಗೀತನೇ ಕೇಳಿದ್ರಿ. ಸೊ ನಿಮ್ಮೆಲ್ಲರಿಗೂ ಇಷ್ಟ ಆಯ್ತು ಅಂತ ನಾವು ಭಾವಿಸ್ತಾ ಇವತ್ತಿನ ಈ ವ್ಲಾಗ್ ನ ಇಲ್ಲಿಗೆ ಮುಗಿಸ್ತಾ ಇದೀವಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದೀಪರ್ ಐಸ್ ಯೂಟ್ಯೂಬ್ ಚಾನಲ್. ಪ್ಲೀಸ್ ಡು ಲೈಕ್, ಶೇರ್, ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಡು ನಾಟ್ ಫರ್ಗೆಟ್ ಟು ಕಮೆಂಟ್ ಮೈ ವಾಟ್ಸ್ಆಪ್ ನಂಬರ್ 9916333773 ಗೆ ಎಲ್ಲರೂ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು.